ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ LBA ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದರೆ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆಯನ್ನು ನೋಡ್ತಾ ಹೋಗೋಣ. ಇದು ಮೊದಲನೇ ಅಧ್ಯಾಯವಾದಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಂಬ ಪಾಠದ ಪಾಠ ಆಧಾರಿತ ಮೌಲ್ಯಾಂಕನ ಪರೀಕ್ಷೆ ಅಥವಾ ಘಟಕ ಪರೀಕ್ಷೆ ಆಗಿರ್ತದೆ. ಸೊ ಈ ಒಂದು ಪರೀಕ್ಷೆ ಒಟ್ಟು 25 ಅಂಕಗಳಿಗೆ ನಡೀತದೆ. 40 ನಿಮಿಷ ಕಾಲಾವಕಾಶವನ್ನು ಈ ಒಂದು ಪರೀಕ್ಷೆಗೆ ನೀಡಿರ್ತದೆ. ಸೊ ಇಲ್ಲಿ ಮೊದಲಿಗೆ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ನೋಡೋಣ. ತದನಂತರ ಆ ಒಂದು ಪ್ರಶ್ನೆಗಳಿಗೆ ಸರಳ ಮತ್ತು ಸುಲಭ ರೀತಿಯ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೇಳ್ತಾನೆ. ಒಟ್ಟು 3 ಪ್ರಶ್ನೆಗಳು, 1 ಅಂಕ, ಟೋಟಲ್ ಆಗಿ ನಿಮಗೆ 3 ಅಂಕಗಳು ಸಿಗ್ತವೆ. ಮೊದಲನೆಯ ಪ್ರಶ್ನೆ, Fe plus CuSO4 gives rise to FeSO4 plus Cu. ಮೇಲಿನ ರಾಸಾಯನಿಕ ಕ್ರಿಯೆಯ ವಿಧ ಅಂತ ಕೇಳ್ತಾನೆ. ಆಪ್ಷನ್ ಎ ಸಂಯೋಗ ಕ್ರಿಯೆ, ಆಪ್ಷನ್ ಬಿ ದ್ವಿಸ್ಥಾನ ಪಲ್ಲಟ ಕ್ರಿಯೆ, ಆಪ್ಷನ್ ಸಿ ವಿಭಜನೆ ಕ್ರಿಯೆ, ಆಪ್ಷನ್ ಡಿ ಸ್ಥಾನ ಪಲ್ಲಟ ಕ್ರಿಯೆ. ಎರಡನೆಯ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ ಅಂತ ಕೇಳ್ತಾನೆ. ಆಪ್ಷನ್ ಎ ಆಕ್ಸಿಜನ್, ಆಪ್ಷನ್ ಬಿ ಹೈಡ್ರೋಜನ್, ಆಪ್ಷನ್ ಸಿ ಕ್ಲೋರಿನ್ ಹಾಗೂ ಆಪ್ಷನ್ ಡಿ ನೈಟ್ರೋಜನ್. ಮೂರನೆಯ ಪ್ರಶ್ನೆ, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸುವ ಲೋಹ ಅಂತ ಕೇಳ್ತಾನೆ. ಆಪ್ಷನ್ ಎ ಪಾದರಸ, ಆಪ್ಷನ್ ಬಿ ಚಿನ್ನ, ಆಪ್ಷನ್ ಸಿ ಕಬ್ಬಿಣ, ಆಪ್ಷನ್ ಡಿ ಬೆಳ್ಳಿ. ಇನ್ನು ಎರಡನೇ ಮೇನ್ ಪ್ರಶ್ನೆಗಳು, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 1 ಅಂಕದ ಪ್ರಶ್ನೆಗಳು ಇದಾಗಿರ್ತವೆ. ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ ಅಂತ ಇದೆ. CuO plus H2 gives rise to Cu plus H2O. 5ನೇ ಪ್ರಶ್ನೆ, ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ, ಏಕೆ? 6ನೆಯ ಪ್ರಶ್ನೆ, ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ. Zn plus CO gives rise to ZnO plus C. 3ನೇ ಮೇನ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 2 ಅಂಕದ ಪ್ರಶ್ನೆಗಳು ಇವಾಗಿರ್ತವೆ. 7ನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸುವ ಉಪಕರಣದ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಮೊದಲನೆಯ ಭಾಗ ಗ್ರಾಫೈಟ್ ದಂಡ, 2ನೇ ಭಾಗ ಕ್ಯಾಥೋಡ್. ಇನ್ನು 4ನೇ ಮೇನ್ 3 ಅಂಕದ ಪ್ರಶ್ನೆಗಳು ಇವಾಗಿರ್ತವೆ. 8ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ಬೇರಿಯಂ ಕ್ಲೋರೈಡ್ ವರ್ತನೆಯ ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕೇಳ್ತಾನೆ. ಹಾಗೆ 9ನೇ ಪ್ರಶ್ನೆ, ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ಈ ರಾಸಾಯನಿಕ ಕ್ರಿಯೆಗಳು ನಡೆಯುವುದನ್ನು ವೀಕ್ಷಣೆಯಿಂದ ಹೇಗೆ ಖಚಿತಪಡಿಸಿಕೊಳ್ಳಬಹುದು ಅಂತ ಕೇಳ್ತಾನೆ. ಆಪ್ಷನ್ ಎ, ಮೊದಲೇ ಪ್ರಶ್ನೆ ನೋಡಿ, ಎ ಪ್ರಶ್ನೆ, ಸೀಸದ ನೈಟ್ರೇಟನ್ನು ಕಾಯಿಸಿದಾಗ, ಬಿ ಬೇರಿಯಂ ಕ್ಲೋರೈಡ್ನೊಂದಿಗೆ ಸೋಡಿಯಂ ಸಲ್ಫೇಟ್ ವರ್ತಿಸಿದಾಗ, ಸಿ 10ನೇ ಪ್ರಶ್ನೆ, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳು ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ ಅಂದರೆ ಉಷ್ಣದ ಮೂಲಕ, ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಗಿವ್ಸ್ ರೈಸ್ ಟು ಹೈಡ್ರೋಜನ್ ಕ್ಲೋರೈಡ್, ಮೆಗ್ನೀಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಗಿವ್ಸ್ ರೈಸ್ ಟು ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್. 11ನೇ ಪ್ರಶ್ನೆ, ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆ ವಿಧ ಯಾವುದು ಮತ್ತು ಆ ಒಂದು ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ ಅಂತ ಕೇಳ್ತಾನೆ. ಈ ಒಂದು ಪಾಠ ಆಧಾರಿತ ಮೌಲ್ಯಾಂಕನ ಪರೀಕ್ಷೆಗಳಲ್ಲಿ ಮರುಸಿಂಚನ ಪ್ರಶ್ನೆಗಳು ಅಂತ ಇರ್ತವೆ. ಸೊ ಅವುಗಳಿಗೆ 5 ಅಂಕಗಳು ಒಟ್ಟು ಟೋಟಲ್ ಆಗಿರ್ತವೆ. ಸೊ ಆ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 12ನೇ ಪ್ರಶ್ನೆ, ಭೌತಿಕ ಬದಲಾವಣೆ ಎಂದರೇನು? 2 ಉದಾಹರಣೆ ಕೊಡಿ. 13ನೇ ಪ್ರಶ್ನೆ, ರಾಸಾಯನಿಕ ಬದಲಾವಣೆ ಎಂದರೇನು? 2 ಉದಾಹರಣೆಯನ್ನು ನೀಡಿ. ಹಾಗೂ 14ನೇ ಪ್ರಶ್ನೆ, ಹೊಸ ವಸ್ತು ಯಾವ ಬದಲಾವಣೆಯಿಂದ ಉಂಟಾಗುತ್ತದೆ? ಇವೆಲ್ಲವೂ ಏನಾಗಿರ್ತವೆ ಪಾಠ ಆಧಾರಿತ ಮೌಲ್ಯಾಂಕನ ಅಂದರೆ ಮೊದಲನೇ ಪಾಠವಾದಂತಹ 10ನೇ ತರಗತಿ ವಿಜ್ಞಾನ ವಿಷಯದ ಮೊದಲನೇ ಪಾಠವಾದಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದ
ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಆಗಿರ್ತದೆ. ಸೊ ಈ ಒಂದು ಕ್ವಶನ್ ಪೇಪರ್ನ ಉತ್ತರಗಳನ್ನು ನೋಡ್ತಾ ಹೋಗೋಣ. ಓಕೆನಾ? ಸೊ ಬನ್ನಿ ಉತ್ತರಗಳನ್ನು ನೋಡ್ತಾ ಹೋಗೋಣ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ. ಅಂಕಗಳು ಒಟ್ಟು 25, ಸಮಯ 40 ನಿಮಿಷ. ಸೊ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. Fe ಪ್ಲಸ್ CuSO4 gives ರೇಸ್ ಟು FeSO4 ಪ್ಲಸ್ Cu. ಇದು ಯಾವ ಕ್ರಿಯೆ ಅಂತ ಕೇಳ್ತಾನೆ? ಆಪ್ಷನ್ ಡಿ, ಸ್ಥಾನಪಲ್ಲಟ ಕ್ರಿಯೆ ಆಗಿರುತ್ತದೆ. ಇನ್ನು ಎರಡನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ ಅಂತ ಕೇಳ್ತಾನೆ. ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದಪ್ಪ ಅಂದರೆ ಆಪ್ಷನ್ ಬಿ, ಹೈಡ್ರೋಜನ್ ಆಗಿರುತ್ತದೆ. ಮೂರನೆಯ ಪ್ರಶ್ನೆ, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುವ ಲೋಹ ಯಾವುದು ಅಂತ ಕೇಳ್ತಾನೆ. ಆಪ್ಷನ್ ಸಿ, ಕಬ್ಬಿಣ ಸರಿಯಾದ ಉತ್ತರ ಆಗಿರುತ್ತದೆ. ಇನ್ನು 1 ಅಂಕದ ಪ್ರಶ್ನೆಗಳು. ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ ಅಂತ ಇದೆ. CuO ಪ್ಲಸ್ H2 gives ರೇಸ್ ಟು Cu ಪ್ಲಸ್ H2O. ಉತ್ಕರ್ಷಿಸಲ್ಪಟ್ಟ ವಸ್ತು ಪ್ರತಿವರ್ತಕ ಯಾವುದಪ್ಪ ಅಂದರೆ ಹೈಡ್ರೋಜನ್ ಆಗಿರ್ತದೆ. ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಕಾಪರ್ ಆಕ್ಸೈಡ್ ಅಥವಾ CuO ಆಗಿರ್ತದೆ. 5ನೇ ಪ್ರಶ್ನೆ, ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಏಕೆ? ಉತ್ತರವನ್ನು ನೋಡ್ತಾ ಹೋಗೋಣ. ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಅಥವಾ ಕಮಟುವಿಕೆಯನ್ನು ತಡೆಗಟ್ಟಲು ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ. 6ನೆಯ ಪ್ರಶ್ನೆ, ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ. ZnO ಪ್ಲಸ್ ಸಿ gives ರೇಸ್ ಟು Zn ಪ್ಲಸ್ CO. ಅಂದರೆ ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವುದಪ್ಪ ಅಂದರೆ ಕಾರ್ಬನ್ ಆಗಿರ್ತದೆ. ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಜಿಂಕ್ ಆಕ್ಸೈಡ್ ಅಥವಾ ZnO ಆಗಿರ್ತದೆ. 2 ಅಂಕದ ಪ್ರಶ್ನೆಗಳು. ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸುವ ಉಪಕರಣದ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿರ್ತಾನೆ. ಗ್ರಾಫೈಟ್ ದಂಡ ಮತ್ತು ಕ್ಯಾಥೋಡನ್ನು ಗುರುತು ಮಾಡಬೇಕಾಗ್ತದೆ. ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಈ ರೀತಿಯಾಗಿ ಕಂಡುಬರ್ತದೆ. ಗ್ರಾಫೈಟ್ ದಂಡ ಮತ್ತು ಕ್ಯಾಥೋಡ್ 2 ಭಾಗಗಳನ್ನು ಗುರುತಿಸಬೇಕಾಗ್ತದೆ. ಇನ್ನು 3 ಅಂಕದ ಪ್ರಶ್ನೆಗಳು. ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ಬೇರಿಯಂ ಕ್ಲೋರೈಡ್ ವರ್ತನೆಯ ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕೇಳ್ತಾನೆ. ಇದು ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ ಅಥವಾ ಪ್ರಕ್ಷೇಪಣ ಕ್ರಿಯೆಗೆ ಉದಾಹರಣೆಯಾಗಿರ್ತದೆ. ಪ್ರತಿವರ್ತಕಗಳ ನಡುವೆ ಅಯಾನು ವಿನಿಮಯ ನಡೆಯುವುದರಿಂದ ಬೇರಿಯಂ ಸಲ್ಫೇಟ್ನ ಬಿಳಿಯ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ. 3BaCl2 ಪ್ಲಸ್ Al2SO4 ಥ್ರೈಸ್ gives ರೇಸ್ ಟು 3BaSO4 ಪ್ಲಸ್ 2AlCl3. ಇದು ಈ ಒಂದು ಕ್ರಿಯೆಗೆ ಸರಿದೂಗಿಸಿದ ಸಮೀಕರಣವಾಗಿರ್ತದೆ. 9ನೇ ಪ್ರಶ್ನೆ ನೋಡಿ. ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ಈ ರಾಸಾಯನಿಕ ಕ್ರಿಯೆಗಳನ್ನು ನಡೆಯುವುದನ್ನು ವೀಕ್ಷಣೆಯನ್ನು ಹೇಗೆ ಖಚಿತಪಡಿಸಿಕೊಳ್ಳಬಹುದು ಅಂತ ಇದೆ. ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಮತ್ತು ಬೇರಿಯಂ ಕ್ಲೋರೈಡ್ನೊಂದಿಗೆ ಸೋಡಿಯಂ ಸಲ್ಫೇಟ್ ವರ್ತಿಸಿದಾಗ ಅಂತ ಇದೆ. ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಅನ್ನೋದು ಒಂದು ಕ್ವಶನ್ಗೆ 2PbNO3 ಟ್ವೈಸ್ gives ರೇಸ್ ಟು 2PbO ಪ್ಲಸ್ 4NO2 ಪ್ಲಸ್ O2. ಇದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಆಗಿರ್ತದೆ. ಇಲ್ಲಿ ಕಂದು ಬಣ್ಣದ ಧೂಮ ಉಂಟಾಗುತ್ತದೆ, ಬಿಡುಗಡೆ ಆಗ್ತದೆ. ಓಕೆನಾ? ಇನ್ನು 2ನೇದು ನೋಡಿ. ಬೇರಿಯಂ ಕ್ಲೋರೈಡ್ನೊಂದಿಗೆ ಸೋಡಿಯಂ ಸಲ್ಫೇಟ್ ವರ್ತಿಸಿದಾಗ ಅಂತ ಕೇಳಿರ್ತಾನೆ. Na2SO4 ಪ್ಲಸ್ BaCl2 gives ರೇಸ್ ಟು BaSO4 ಪ್ಲಸ್ 2NaCl. ಇಲ್ಲಿ ಬಿಳಿಯ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ. ಯಾವುದಪ್ಪ ಅಂದ್ರೆ BaSO4 ಅನ್ನೋದು. 10ನೇ ಪ್ರಶ್ನೆ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳು ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಅಂತ ಕೇಳ್ತಾನೆ. ಮೊದಲದಕ್ಕೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಇದನ್ನು ಬರೆದಾಗ ನಾವು CaCO3 gives ರೇಸ್ ಟು CaO ಪ್ಲಸ್ CO2. ಇನ್ನು 2ನೇದು ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಈಕ್ವಲ್ಸ್ ಟು gives ರೇಸ್ ಟು ಹೈಡ್ರೋಜನ್ ಕ್ಲೋರೈಡ್. H2 ಪ್ಲಸ್ Cl2 gives ರೇಸ್ ಟು 2HCl. 3ನೇ ಪ್ರಶ್ನೆ. ಮೆಗ್ನೀಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ gives ರೇಸ್ ಟು ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಆಗ್ತದೆ. Mg ಪ್ಲಸ್ 2HCl gives ರೇಸ್ ಟು MgCl2 ಪ್ಲಸ್ H2. 11ನೇ ಪ್ರಶ್ನೆ. ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಮತ್ತು ಆ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕೇಳ್ತಾನೆ. ಇದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಯಾಗಿರ್ತದೆ. ಏಕೆಂದರೆ ಹೆಚ್ಚು ಕ್ರಿಯಾಪಟುವಾಗಿರುವ ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ. ಇದರ ರಾಸಾಯನಿಕ ಸಮೀಕರಣ Fe ಪ್ಲಸ್ CuSO4 gives ರೇಸ್ ಟು FeSO4 ಪ್ಲಸ್
Cu. ಇನ್ನು ಮರುಸಂಚಯನದ ಪ್ರಶ್ನೆಗಳು. 12ನೇ ಪ್ರಶ್ನೆ, ಭೌತಿಕ ಬದಲಾವಣೆ ಎಂದರೇನು ಅಥವಾ ಭೌತ ಬದಲಾವಣೆ ಎಂದರೇನು, 2 ಉದಾಹರಣೆಯನ್ನು ಕೊಡಿ ಅಂತ ಕೇಳ್ತಾನೆ. ಯಾವ ಬದಲಾವಣೆಗಳು ಹೊಸ ವಸ್ತುಗಳ ರಚನೆ ಅಥವಾ ಉತ್ಪತ್ತಿಗೆ ಕಾರಣವಾಗುವುದಿಲ್ಲವೋ ಅಂತಹ ಬದಲಾವಣೆಗಳಿಗೆ ಭೌತ ಬದಲಾವಣೆ ಎನ್ನುವರು. ಉದಾಹರಣೆಗೆ ಕಬ್ಬಿಣವನ್ನು ತುಂಡು ಮಾಡುವುದು, ನೀರಿನಿಂದ ಮಂಜುಗಡ್ಡೆ, ಕಾಗದವನ್ನು ಹರಿಯುವುದು. ಇವು 3 ಉದಾಹರಣೆಗಳು ಆಗಿರ್ತವೆ. ಇನ್ನು 13ನೇ ಪ್ರಶ್ನೆ, ರಾಸಾಯನಿಕ ಬದಲಾವಣೆ ಎಂದರೇನು, 2 ಉದಾಹರಣೆಯನ್ನು ಕೊಡಿ ಅಂತ ಕೇಳ್ತಾನೆ. ಯಾವ ಬದಲಾವಣೆಗಳು ಹೊಸ ವಸ್ತುಗಳ ರಚನೆ ಮತ್ತು ಉತ್ಪತ್ತಿಗೆ ಕಾರಣವಾಗುತ್ತವೆ ಅಂತಹ ಬದಲಾವಣೆಗಳನ್ನು ರಾಸಾಯನಿಕ ಬದಲಾವಣೆ ಎನ್ನುವರು. ಉದಾಹರಣೆಗೆ ಕಬ್ಬಿಣ ತುಕ್ಕು ಹಿಡಿಯುವುದು, ಹಣ್ಣು ಮಾಗುವುದು ಹಾಗೂ ಕಾಗದವನ್ನು ಸುಡುವುದು. ರಾಸಾಯನಿಕ ಬದಲಾವಣೆಯು ಶಾಶ್ವತ ಬದಲಾವಣೆಯಾಗಿದ್ದರೆ ಭೌತ ಬದಲಾವಣೆಯು ತಾತ್ಕಾಲಿಕ ಬದಲಾವಣೆ ಆಗಿರುತ್ತದೆ. 14ನೇ ಪ್ರಶ್ನೆ, ಹೊಸ ವಸ್ತು ಯಾವ ಬದಲಾವಣೆಯಿಂದ ಉಂಟಾಗುತ್ತದೆ ಅಂತ ಕೇಳ್ತಾನೆ. ಹೊಸ ವಸ್ತು ಯಾವಾಗಲೂ ರಾಸಾಯನಿಕ ಬದಲಾವಣೆಗಳಿಂದಲೇ ಉಂಟಾಗಿರುತ್ತದೆ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಈ ಒಂದು 2025-26ನೇ ಸಾಲಿನ FA1 ಬದಲಾಗಿ ಈಗ ಸರ್ಕಾರ ಏನು ಮಾಡಿದೆ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆಗಳನ್ನು ಮಾಡಲು ತಿಳಿಸಿದೆ. ಸೊ ಹಾಗಾಗಿ ಈ ಒಂದು ಪಾಠ ಆಧಾರಿತ ಮೌಲ್ಯಾಂಕನ ಪರೀಕ್ಷೆಗೆ ಮೊದಲನೇ ಪಾಠವಾದಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಂಬ ಪಾಠದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆಯನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ನಾವು ಸತತವಾಗಿ ಪ್ರಯತ್ನ ಮಾಡ್ತಾ ಇರ್ತೇವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.